ಇದು ಮುಖ್ಯವಾಗಿ ಇವತ್ತಿಗಿರುವಂಥ ಸಂದರ್ಭದಲ್ಲಿ ಹೆಮೆಟಾಲಜಿಸ್ಟ್ಗಳು ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಲುಕೀಮಿಯಾ ಕ್ಯಾನ್ಸರ್ಗಳಿಗೆ. ಅಂದರೆ ಕ್ಯಾನ್ಸರ್ಗಳು ಎಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫೇಲ್ ಆಗಿರ್ಬೋದು ಅಥವಾ ಲುಕೀಮಿಯಾದ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಫೇಲ್ ಆಗಿರ್ಬೋದು, ಕಾರ್ಟಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಕಾಸ್ಟ್ಲಿ ಥೆರಪಿ. ಅದನ್ನು ಕಾಸ್ಟನ್ನು ಕಡಿಮೆ ತರಕ್ಕೆ ಈ ಇಂಡಿಯಾದ ಗ್ರೂಪ್ ಅದನ್ನು ಪ್ರಯಾಸ ಮಾಡಿದೆ. ಅದನ್ನು ಸಕ್ಸಸ್ಫುಲ್ ಆಗಿ ಇನಿಷಿಯಲ್ ಟ್ರಯಲ್ಸ್ ಆಗಿದೆ. ಇದು ಪ್ರೈಮರಿಲಿ ಇವತ್ತಿಗೆ ಖಾಲಿ ಹೆಮೆಟಾಲಜಿಸ್ಟ್ನ ಹತ್ರ ಉಂಟು, ಅಂದರೆ ಲುಕೀಮಿಯನ್ ಟ್ರೀಟ್ ಮಾಡೋಕ್ಕೆ. ಬಟ್ ಇತ್ತೀಚೆಗೆ ನಾವು ಸಾಲಿಡ್ ಟ್ಯೂಮರ್ಸ್ಗಳಲ್ಲೂ ಕೂಡ ಇದನ್ನು ಯಾವ ರೀತಿಯಲ್ಲಿ ಬ್ಲಡ್ ಕ್ಯಾನ್ಸರನ್ನು ಟ್ರೀಟ್ ಮಾಡ್ಬೋದು, ಅದೇ ರೀತಿಯಲ್ಲಿ ಬಾಹ್ಯ ಕ್ಯಾನ್ಸರನ್ನು ಟ್ರೀಟ್ ಮಾಡ್ಬೋದಾ, ಶ್ವಾಸಕೋಶದ ಕ್ಯಾನ್ಸರನ್ನು ಟ್ರೀಟ್ ಮಾಡ್ಬೋದಾ, ಅಥವಾ ಹೊಟ್ಟೆಯ ಕ್ಯಾನ್ಸರ್ ಆಗಲಿ ಕಿಡ್ನಿಯ ಕ್ಯಾನ್ಸರನ್ನು ಟ್ರೀಟ್ ಮಾಡ್ಬೋದು ಹೇಳುವಂಥ ಚರ್ಚೆಗಳು ಕೂಡ ನಡೀತಾ ಉಂಟು. ಯಾಕಂದರೆ ಈ ರಕ್ತದ ಕ್ಯಾನ್ಸರಲ್ಲಿ ಆ ಬಣ್ಣ ಮತ್ತು ಅದರ ಒಂದು ಚಿಹ್ನೆ ಉಂಟಲ್ಲ, ಆ ಚಿಹ್ನೆಯನ್ನು ಗುರ್ತು ಹಿಡಿದಿದ್ದಾರೆ. ಬಟ್ ಬೇರೆ ಕಾಯಿಲೆಗಳಲ್ಲಿ ಅದನ್ನು ಇನ್ನೂ ಆ ಚಿಹ್ನೆಯನ್ನು ಗುರ್ತು ಹಿಡಿಯಲಿಲ್ಲ. ಆ ಚಿಹ್ನೆ ಗುರ್ತು ಹಿಡಿಯುವವರೆಗೆ ನಾವು ಅದನ್ನು ವೇಟ್ ಮಾಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.